ಒಬ್ಳು ಶ್ರುತಿ, ಒಬ್ಳು ಶರಣ್ಯ, ಇಬ್ಬರ ನಡುವೆ ಲವ್ವಿಡವಿ. ಕೇರಳದಲ್ಲಿ ಬದುಕೋದಕ್ಕಾಗದೆ ಬೆಂಗಳೂರಿಗೆ ಓಡಿ ಬಂದಿದ್ದಾರೆ. ಇದು ಹುಡುಗಿ ಲವ್ಸ್ ಹುಡುಗಿ ವಿಶೇಷ ಕಾರ್ಯಕ್ರಮ. ನಾನು ಅಜಿತ್ ಹನುಮಕ್ಕನವರ್. ಸುವರ್ಣ ನ್ಯೂಸ್ ಸ್ಟುಡಿಯೋದಲ್ಲಿ ತುಂಬ ಜನ ಪ್ರೇಮಿಗಳನ್ನು ನಾವು ಮಾತಾಡಿಸಿದ್ದೀವಿ. ಸ್ಟುಡಿಯೋದಲ್ಲೇ ಮದುವೆಗಳಾಗಿದೆ, ಸ್ಟುಡಿಯೋದಿಂದ ಹೊರಗೆ ಹೋದ ನಂತರ ಸುಖ ಸಂಸಾರಗಳಾಗಿದೆ. ಆದರೆ ಇವತ್ತು ಒಬ್ಬ ಡಿಫ್ರೆಂಟ್ ಜೋಡಿ ನಮ್ಮ ಮಧ್ಯೆ ಇದೆ. ಪ್ರತಿ ಪ್ರೇಮ ವಿವಾಹದಲ್ಲೂ, ಪ್ರತಿ ಪ್ರೇಮದಲ್ಲೂ ನಾವು ನೋಡುವಂಥದ್ದು, ನಮಗೆ ಗೊತ್ತಾಗುವಂಥದ್ದು, ಪ್ರೀತಿ ಪ್ರೇಮಕ್ಕೆ ಆಸ್ತಿ ಅಂತಸ್ತುಗಳ ಭೇದ ಇಲ್ಲ, ಜಾತಿಯ ಭೇದ ಇಲ್ಲ, ವಯಸ್ಸಿನ ಭೇದ ಇಲ್ಲ ಅನ್ನುವಂಥದ್ದು. ಹಾಗಾದರೆ ಲಿಂಗಭೇದ ಕೂಡ ಇಲ್ವಾ? ಇಂಥದ್ದೊಂದು ಪ್ರಶ್ನೆ ಇಟ್ಕೊಂಡು ಇವತ್ತಿನ ಚರ್ಚೆನ ನಾನು ಮಾತಾಡ್ತಾ ಇದ್ದೀನಿ. ಚರ್ಚೆನ ಆರಂಭಿಸೋದಕ್ಕಿಂತ ಮುಂಚೆ ಏನು ಈ ವಿಷಯ ಅನ್ನೋದಕ್ಕೆ ಒಂದು ವರದಿಯನ್ನು ನೋಡಿ. ಶ್ರುತಿ ಲವ್ಸ್ ಶರಣ್ಯ. ಹೀಗಂದ್ರೆ ಒಂದು ಕ್ಷಣ ಎಂಥವರಾದರೂ ಬೆಚ್ಚಿ ಬೀಳ್ತಾರೆ. ಯಾಕಂದ್ರೆ ಇದು ಶುದ್ಧ ಹುಡುಗಿಯರ ಪ್ರೀತಿ. ಇವರಿಬ್ಬರ ಪ್ರೀತಿ, ಪ್ರೇಮ ಮತ್ತು ಪ್ರಣಯ ಮದುವೆ ಹಂತಕ್ಕೆ ಬಂದು ನಿಂತಿದೆ. ಕೇರಳದ ಸುರುನೂರಿನ ಶ್ರುತಿ ಮತ್ತು ಶರಣ್ಯ ಅಕ್ಕಪಕ್ಕದ ಮನೆಯಲ್ಲಿ ಆಡುತ್ತಾ ಬೆಳೆದ ಜೀವದ ಗೆಳತಿಯರು. ಸಲಿಂಗ ಸೆಳೆತಕ್ಕೆ ಸಿಕ್ಕ ಇವರಿಬ್ಬರು ಮದುವೆಯಾಗಲು ನಿರ್ಧರಿಸಿದ್ರು. ಆದರೆ ನಿರೀಕ್ಷೆಯಂತೆ ಮನೆಯವರಿಂದ ತೀವ್ರ ವಿರೋಧ ವ್ಯಕ್ತವಾಯಿತು. ഇതിനെ സംബന്ധിച്ച് കുറെ കേസുകളൊക്കെ ഇവളുടെ വീട്ടിൽ കൊടുത്തിട്ടുണ്ടായിരുന്നു. അവർ പോലീസ് സ്റ്റേഷനിൽ വന്നിരുന്നു. അപ്പോൾ ഞങ്ങൾ അവിടെ നിന്ന് എഴുതി കൊടുത്തതാണ്. ഞങ്ങൾക്ക് ഒരുമിച്ച് ജീവിക്കാനാണ് വന്നത്. ഞങ്ങൾക്ക് 21 വയസ്സ് കഴിഞ്ഞതാണ്. അപ്പോൾ ഞങ്ങളുടെ ഇഷ്ടപ്രകാരം ഞങ്ങൾക്ക് ജീവിക്കാൻ. ವಿರೋಧಕ್ಕೆ ಬೆದರಿ ರಕ್ಷಣೆ ಅರಸಿ ಬಂದಿದ್ದು ಬೆಂಗಳೂರಿಗೆ. ಇಲ್ಲಿನ ಲೈಂಗಿಕ ಅಲ್ಪಸಂಖ್ಯಾತ ಹಕ್ಕುಗಳಿಗಾಗಿ ಹೋರಾಡುವ ಸಂಗಮ ಸಂಸ್ಥೆಯಲ್ಲಿ ಇವರಿಗೆ ಆಶ್ರಯ ಸಿಕ್ತು. ಒಂದೇನೆಂದರೆ ಅವ್ರು ನಮ್ಮ ಸಂಗಮನ ಸಪೋರ್ಟ್ ಕೇಳಿದಾಗ ಒಂದು ನೋಡಿದ್ದೇನೆಂದರೆ ಸ್ವೇಚ್ಛೆಯಿಂದ ಅವ್ರು ಬರ್ತಾ ಇದ್ದಾರೆ, ಇನ್ನೊಂದು ವಯಸ್ಕರಾಗಿದ್ದಾರೆ ಅವರು. ಅದು ಎರಡು ಕನ್ಫರ್ಮ್ ಆಯಿತು. ಅದಾದಮೇಲೆ ಸಪೋರ್ಟ್ ಮಾಡಿದ್ವಿ. ಇವ್ರಿಗೆ ಮಾತ್ರ ಅಲ್ಲ, ಇದುವರೆಗೆ ಕನಿಷ್ಠ ಒಂದು 20-25 ಜನ ಹುಡುಗಿಯರಿಗೆ ಕೇರಳದವ್ರು ನಾವು ಸಪೋರ್ಟ್ ಮಾಡಿದ್ವಿ. ಪ್ರತಿ ವರ್ಷ, ಪ್ರತಿ 2 ವರ್ಷಕ್ಕೆ 1-2 ಕಪಲ್ ಬರ್ತಾ ಇದ್ದಾರೆ. ಯಾಕಂದರೆ ಅಲ್ಲಿ ಅವರಿಗೆ ಜೀವನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ. ಅದರಿಂದ ಇಲ್ಲಿ ಬರ್ತಾರೆ. ಸೊ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಇನ್ನೇನು ಇಲ್ಲಾದರೂ ನೆಮ್ಮದಿಯಾಗಿ ಬದುಕು ಸಾಗಿಸಬಹುದೆಂಬ ಈ ಜೋಡಿಯ ಕನಸಿಗೆ ಮತ್ತೆ ತಣ್ಣೀರು ಬಿತ್ತು. ಶರಣ್ಯ ಪೋಷಕರು ಕೇರಳ ಹೈಕೋರ್ಟ್ ಮೊರೆ ಹೋಗಿದ್ದು ಸಂಗಮ್ ಸಂಸ್ಥೆ ಮಗಳನ್ನ ಅಪಹರಿಸಿದೆ ಅಂತ ದೂರಿದ್ದಾರೆ. ಆದರೆ ಇದನ್ನ ನಿರಾಕರಿಸಿರೋ ಶ್ರುತಿ, ಶರಣ್ಯ ತಾವು ವಯಸ್ಕರಾಗಿದ್ದು ಸ್ವ ಇಚ್ಛೆಯಿಂದಲೇ ಬೆಂಗಳೂರಿಗೆ ಬಂದಿದ್ದೇವೆ, ಅಪಹರಣದ ಪ್ರಶ್ನೆಯೇ ಇಲ್ಲ ಅಂದ್ರು. വന്നത് അടുത്ത തൊട്ട വീടുകളിലാണ്. സംഗമ സപ്പോർട്ട് ചെയ്തുകൊണ്ടാണ് ബാംഗ്ലൂർക്ക് വന്നത്. ಈ ಕೇಸು ಹೈಕೋರ್ಟ್ ಮೆಟ್ಟಿಲೇರಿರುವುದರಿಂದ ಈ ಪ್ರೇಮ ಪಕ್ಷಿಗಳು ಪೊಲೀಸರ ಕಣ್ತಪ್ಪಿಸಿ ತಿರುಗುವಂತಾಗಿದೆ. ಪ್ರಮಿಳಾ ರಾಜ್ಯ 100ರಷ್ಟು ಸಾಕ್ಷರರನ್ನ ಹೊಂದಿರೋ ದೇವರ ನಾಡಿನಲ್ಲಿ ಈ ಜೋಡಿ ಹಕ್ಕಿಗಳು ಶಾಪಗ್ರಸ್ತ ಪ್ರೇಮಿಗಳಾಗಿದ್ದಾರೆ. ಇವರು ಅಂದುಕೊಂಡಂತೆ ಜೀವನ ನಡೆಸೋಕೆ ಆಗುತ್ತಾ? ಕಾದು ನೋಡಬೇಕು. ಎಸ್, ಇದು ಸಲಿಂಗ ವಿವಾಹದ ಕಥೆ, ಸಲಿಂಗ ಪ್ರೇಮದ ಕಥೆ. ಕೇರಳ ಮೂಲದ ಇಬ್ಬರು ಸಲಿಂಗಿಗಳು ಅಲ್ಲಿ ಪೋಷಕರ ಕಾಟ ತಾಳೋದಕ್ಕಾಗದೆ ಬೆಂಗಳೂರಿಗೆ ಬಂದಿದ್ದಾರೆ. ಇಲ್ಲಿ ಸಂಗಮ ಸಂಸ್ಥೆಯ ಅಡಿಯಲ್ಲಿದ್ದಾರೆ ಮತ್ತು ತಮಗೆ ರಕ್ಷಣೆ ಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಆ ಇಬ್ಬರು ಕೂಡ ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಮೊಟ್ಟ ಮೊದಲನೇದಾಗಿ ಶ್ರುತಿ ಕಾರ್ಯಕ್ರಮಕ್ಕೆ ಸ್ವಾಗತ. ನನಗೆ ಇನ್ನು ಶರಣ್ಯ ನಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇವರಿಬ್ಬರ ಜೊತೆಗೆ ನಮ್ಮ ಜೊತೆಗೆ ಸಂಗಮ ಸಂಸ್ಥೆಯಿಂದ ಮನೋಹರ್ ಯಲವರ್ತಿ ಇದ್ದಾರೆ. ಸಂಗಮ ಸಂಸ್ಥೆಯ ಸಂಸ್ಥಾಪಕರು ಮತ್ತು ಮಾನವ ಹಕ್ಕು ಹೋರಾಟಗಾರರು. ಮನೋಹರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ಕುಮಾರ್ ಅವರಿದ್ದಾರೆ, ವಕೀಲರು. ಕುಮಾರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನಾನಾಗಲೇ ಹೇಳಿದ ಹಾಗೆ ಇದೊಂದು ಡಿಫ್ರೆಂಟ್ ಲವ್ ಸ್ಟೋರಿ. ಪ್ರೀತಿ ಪ್ರೇಮಕ್ಕೆ ಜಾತಿ ಭೇದ ಇಲ್ಲ, ವಯಸ್ಸಿನ ಭೇದ ಇಲ್ಲ, ಆಸ್ತಿ ಅಂತಸ್ತಿನ ಭೇದ ಇಲ್ಲ. ಆದರೆ ಲಿಂಗಭೇದ ಕೂಡ ಇಲ್ಲವಾ ಅನ್ನುವಂಥ ಪ್ರಶ್ನೆಯನ್ನು ಹುಟ್ಟು ಹಾಕಿರುವಂಥದ್ದು ಈ ಜೋಡಿ. ಇವರಿಗೆ ಕನ್ನಡ ಬರೋದಿಲ್ಲ, ಮಲಯಾಳಂ ಬರುತ್ತೆ, ಇಂಗ್ಲೀಷ್ ಅರ್ಥ ಆಗುತ್ತೆ. ಸಾಧ್ಯ ಆದಷ್ಟು ಮಟ್ಟಿಗೆ ಇವರ ಜೊತೆ ಮಾತನಾಡೋದಕ್ಕೆ ನಾನು ಪ್ರಯತ್ನಿಸ್ತೀನಿ. ಇವರ ಮನಸ್ಸಿನ ಭಾವನೆಯನ್ನು ನಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಮನೋಹರ್ ಮತ್ತು ಕುಮಾರ್ ಜೊತೆಗಿರ್ತಾರೆ. ಸೊ ಶ್ರುತಿ, ನಿಮ್ಮ ವಯಸ್ಸು ಎಷ್ಟು? ವಾಟ್ ಈಸ್ ಯುವರ್ ಏಜ್? 21. ಆ್ಯಂಡ್ ಯುವರ್ಸ್? 21. Both 21 year old. From how long you know each other? 7 years.
7 years you know each other. Okay. How did you meet her? Like, is she your classmate or? No. Neighbors. ಓಕೆ. ಸೊ 7 ವರ್ಷಗಳಿಂದ ಶ್ರುತಿ ಮತ್ತು ಶರಣ್ಯ ಒಬ್ಬರಿಗೊಬ್ಬರು ಪರಿಚಯಸ್ಥರು, ಅಕ್ಕಪಕ್ಕದ ಮನೆಯವರು. 7 ವರ್ಷಗಳ ಹಿಂದೆ ಪರಿಚಯ ಆಯಿತು, ನಂತರ ಸಹಜವಾಗಿ ಸ್ನೇಹ ಆಯಿತು. ಆದರೆ ಸ್ನೇಹ ಪ್ರೀತಿ ಆಗುತ್ತೆ ಅಂತ ಬಹುಶಃ ಯಾರೂ ಅಂದ್ಕೊಂಡಿರಲಿಲ್ಲ. ಸೊ ಶರಣ್ಯ, ವೆನ್ ಡಿಡ್ ಯು ಫೆಲ್ಟ್ ದಟ್ ಯು ಹ್ಯಾವ್ ಫಾಲನ್ ಇನ್ ಲವ್ ವಿತ್ ಶ್ರುತಿ? 3 ವರ್ಷ ಆಯಿತು. 3 ವರ್ಷ. ಫ್ರಮ್ 3 years 3 ವರ್ಷ ಯು ಹ್ಯಾವ್ ಬೀನ್ ಇನ್ ಲವ್. ಓಕೆ ಫೈನ್. ಸೊ ಮನೋಹರ್ ಅವರೇ, ಭಾರತೀಯ ಸಮಾಜದಲ್ಲಿ, ಇವತ್ತಿನ ಸಮಾಜದಲ್ಲಿ ಸಲಿಂಗಿಗಳಾಗಿರೋದು ಅಂದರೆ ಏನು? ಏನೇನೆಲ್ಲ ಅನುಭವಿಸ್ಬೇಕಾಗತ್ತೆ ಅವರು? ಒಂದು ಜನ ಸಲಿಂಗಕಾಮಿಗಳಾಗಿದ್ದರೆ ಏನಾಗತ್ತೆ ಅನ್ನೋದು ನಾವು ಎಲ್ಲಿ ವಾಸ ಮಾಡ್ತಾ ಇದ್ವಿ ಅದರ ಮೇಲೆ ಆಧಾರವಾಗಿರುತ್ತೆ. ಓಕೆ. ನಾವು ಬೆಂಗಳೂರಿನಲ್ಲಿದ್ದರೆ ಬೇರೆ ರೀತಿ ಇರುತ್ತೆ, ಕೇರಳದಲ್ಲಿ ಬೇರೆ ರೀತಿಯಲ್ಲಿರುತ್ತೆ. ಕೇರಳ ಥರ ರಾಜ್ಯಗಳಲ್ಲಿ ತುಂಬಾ ಕಡಿಮೆ ಜಾಗ ಇದೆ ಅವರಿಗೆ. ಸಲಿಂಗಕಾಮಿ ಗಂಡಸರಿಗೆ ಸ್ವಲ್ಪ ಜಾಗ ಇರ್ಬೋದು, ಆದರೆ ಸಲಿಂಗಕಾಮಿ ಹೆಂಗಸರಿಗೆ ಜಾಗ ಅನ್ನೋದು ಇಲ್ಲ. ಈ ಸಂಗಮ ಶುರು ಮಾಡಿದ ಮೇಲೆ ಈಗ 14 ವರ್ಷ ಆಗಿದೆ ನಮ್ಮದು. ಈ 14 ವರ್ಷದಲ್ಲಿ ಕನಿಷ್ಠ ಅಂದರೆ ಒಂದು 20 ಜನ ಸಲಿಂಗಕಾಮಿ ಮಹಿಳೆಯರು ಕೇರಳದಿಂದ ಓಡಿ ಹೋಗಿ ಇಲ್ಲಿ ಬಂದಿರೋದು ಆಗಿದೆ. ಅವರಿಗೆಲ್ಲರೂ ಸಪೋರ್ಟ್ ಮಾಡಿದ್ವಿ, ಶೆಲ್ಟರ್ ಕೊಟ್ಟಿದ್ವಿ, ಕನ್ನಡ ಮತ್ತು ಇಂಗ್ಲೀಷು ಕಲಿಸಿದ್ವಿ ಅವರಿಗೆ, ಬೇರೆ ಸ್ಕಿಲ್ಸು ಇಲ್ಲಿ ಉದ್ಯೋಗಕ್ಕಾಗಿ ಅಂತ. ಆ ರೀತಿಯಲ್ಲಿ ಅದು ಆಗಕ್ಕೆ ಮುಂಚೆ ಏನಾಗ್ತಾಯಿತ್ತು, ತುಂಬ ಜನ ಸೂಯಿಸೈಡ್ ಮಾಡ್ಕೊತಾ ಇದ್ರು. ಕನಿಷ್ಠ ಒಂದು 20 ಮೇಲೆ ಜನ ಆ್ಯಕ್ಚುಲಿ ಸಲಿಂಗಕಾಮಿ ಮಹಿಳೆಯರು, ಲೆಸ್ಬಿಯನ್ಸ್ ಅಂತ ಇದ್ದಾರೆ, ಅವರು ಸೂಯಿಸೈಡ್ ಮಾಡಿ ಆತ್ಮಹತ್ಯೆ ವಿಷಯದಲ್ಲಿ ಸತ್ತೋಗಿದ್ದಾರೆ. ಈ ಮಧ್ಯದಲ್ಲಿ ಅದು ಸ್ವಲ್ಪ ಸ್ಲೋ ಆಗಿದೆ, ಆದರೆ ಈಗಲೂ ಜನ ಓಡಿ ಬರ್ತಾ ಇದ್ದಾರೆ. ಅಂದರೆ ಏನಂದರೆ ಕೇರಳ ಸಮಾಜದಲ್ಲಿ ಸಲಿಂಗಕಾಮಿ ಮಹಿಳೆಯರಿಗೆ ಜಾಗವೇ ಇಲ್ಲ ಅಂತ ಅನ್ನಿಸ್ತಾ ಇದೆ. ಕುಮಾರ್, ನೀವು ಒಪ್ಕೊಳ್ತೀರಾ ಅದನ್ನ? ಸಲಿಂಗಕಾಮಿ ಆಗಿರೋದ್ರ ಅರ್ಥ ಸತ್ತು ಹೋಗೋ ಅಷ್ಟೇ ದೊಡ್ಡ ತಪ್ಪು ಅಂತ, ಸೂಸೈಡ್ ಮಾಡ್ಕೊಂಡ್ಬಿಡೋದು? ಇಲ್ಲ, ಇದಕ್ಕೆ ನಾನು ಒಪ್ಪೋದಿಲ್ಲ. ಯಾಕೆಂತಂದರೆ ಸಮಾಜ ಅವ್ರನ್ನ ಆ ದೃಷ್ಟಿಕೋನದಿಂದ ಅವರೊಂಥರ ಏನೋ ತಪ್ಪು ಮಾಡಿದ್ದಾರೆ, ಒಂದು ಅಫೆನ್ಸ್ ಮಾಡಿದ್ದಾರೆ ಅನ್ನೋ ದೃಷ್ಟಿಕೋನದಿಂದ ನೋಡ್ತಕ್ಕಂಥದ್ದು ತುಂಬ ತಪ್ಪು. ಯಾಕೆ ಅಂತಂದರೆ ತನ್ನ ದೇಹ ತನ್ನ ಹಕ್ಕು ಅಂತಕ್ಕಂಥದ್ದು ಒಂದು ಇದಿದೆ. ಪ್ರತಿಯೊಬ್ಬ ಮನುಷ್ಯನು ತಾನು ಹುಟ್ಟಿನಿಂದ ತನ್ನ ಹಕ್ಕುಗಳನ್ನು ಪಡ್ಕೊಂಡು ಬರ್ತಾನೆ. ಅದೇ ರೀತಿ ತನಗೆ ಯಾವ ರೀತಿ ಬದುಕಬೇಕು, ತನಗೆ ಯಾವ ರೀತಿ ಜೀವನ ಬೇಕು ಅಂತಕ್ಕಂಥದ್ದು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಆ ವ್ಯಕ್ತಿಯ ವಿವೇಚನೆಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಎಕ್ಸಾಕ್ಟ್ಲಿ. ಅವ್ರಿಗೆ ಮನೆ ಬಿಟ್ಟು ಓಡಿ ಬರಬೇಕು ಅನ್ನುವಂಥ ನಿರ್ಧಾರ ತಗೊಂಡಿದ್ದು ಯಾಕೆ ಅವರು? ಅವ್ರಿಗೆ ಗೊತ್ತಾಗಿದೆ ಇಲ್ಲಿ ಇದ್ದರೆ ನಾವು ಒಂದಾಗಿರ್ಲಿಕ್ಕೆ ಆಗೋದಿಲ್ಲ ಅಂತ. ಓಕೆ. ಅದರಿಂದ ನಿರ್ಣಯ ತಗೊಂಡು ಬೆಂಗಳೂರಿಗೆ ಫೋನ್ ಮಾಡಿದ್ದಾರೆ. ಸಂಗಮದವ್ರದ್ದು ಒಂದು ಹೆಲ್ಪ್ಲೈನ್ ಇದೆ, ಯಾರಿಗಾದ್ರೂ ಸಹಾಯ ಬೇಕಿದ್ರೆ ಅವ್ರು ಫೋನ್ ಮಾಡ್ಬೋದು. ಓಕೆ. ಅದಾದ ಮೇಲೆ ನಾವು ಎನ್ಕ್ವೈರಿ ಮಾಡಿದ್ವಿ. ಗೊತ್ತಾಗಿದೆ ಏನಂದರೆ ಇಬ್ಬರು ವಯಸ್ಕರು, ಅವರು ಚಿಕ್ಕ ಮಕ್ಕಳಲ್ಲ. 21 years, 21 ವರ್ಷ ಆಗಿದೆ. 21 ವರ್ಷ ಆಗಿದ್ರೆ ನಮ್ಮ ಕಾನೂನು ಪ್ರಕಾರವಾಗಿ ಅವ್ರು ಹೇಗೆ ಜೀವನ ಮಾಡಬೇಕು, ಎಲ್ಲಿ ಜೀವನ ಮಾಡಬೇಕು, ಏನು ಕೆಲಸ ಮಾಡಬೇಕು, ಆ ಪೂರ್ತಿ ಹಕ್ಕು ಅವ್ರಿಗಿದೆ. ಅದಕ್ಕಾಗಿ ನಾವು ಹೇಳಿದ್ವಿ ನಿಮಗೆ ಬೆಂಬಲ ಕೊಡ್ತೀವಿ ಅಂತ. ಅದಾದ ಮೇಲೆ ಅವ್ರು ಬೆಂಗಳೂರಿಗೆ ಬಂದರು. ಬೆಂಗಳೂರಿಗೆ ಬಂದ ಮೇಲೆ ನಾವು ಅವ್ರಿಗೆ ಶೆಲ್ಟರ್ ಕೊಟ್ಟಿದ್ವಿ. ಅದೇ ರೀತಿಯಲ್ಲಿ ಅವ್ರಿಗೆ ಕನ್ನಡ, ಇಂಗ್ಲೀಷು, ಕಂಪ್ಯೂಟರ್ ಸ್ಕಿಲ್ಸು ಅದು ಹೇಳಿಕೊಡ್ತಾ ಇದ್ವಿ. ಯಾಕಂದರೆ ಇವತ್ತಿಲ್ಲ ನಾಳೆ ಅವ್ರು ಕೆಲಸ ಮಾಡಬೇಕಿಲ್ಲಿ. ಅವ್ರದ್ದು ಆಲ್ರೆಡಿ BCom ಆಗಿದೆ ಒಬ್ಬರದ್ದು, ಇನ್ನೊಬ್ಬರದ್ದು ಲಾಸ್ಟ್ ಇಯರ್ ಒಂದು ಆಗಬೇಕು. ಅದರಿಂದ ಆ ಸಪೋರ್ಟು ಮಾಡ್ತಾಯಿದ್ವಿ. ಇದು ಮಾಡ್ತಾ ಇದ್ದ ಮೇಲೆ ಅವರು ಬೆಂಗಳೂರಿಗೆ ಬಂದು 2 ವಾರ ಆಗಿದೆ. ಲಾಸ್ಟ್ ವೀಕ್ ಶರಣ್ಯ ಅವರ ಅಪ್ಪ ಇರ್ತಾರೆ, ಅವರು ಮತ್ತು ಶರಣ್ಯ ಬ್ರದರ್ ಇರಬೇಕು, ಅವರು ಬೆಂಗಳೂರಿಗೆ ಬಂದಿದ್ದಾರೆ ಕೇರಳ ಪೊಲೀಸರ ಜೊತೆ. ಬಂದಾಗ ಅವ್ರ ಜೊತೆ ಮಾತುಕತೆ ಆಯಿತು. ಪೊಲೀಸ್ ಸ್ಟೇಷನ್ನಲ್ಲೇ ಸಂಗಮದವರು ಇದ್ದರು, ಅಲ್ಲಿ ಇವರು ಇದ್ದರು, ಎಲ್ಲ ಪೊಲೀಸರಿದ್ದರು. ಅಲ್ಲಿ ಕ್ಲಿಯರಾಗಿ ಇಬ್ಬರು ಮಹಿಳೆಯರು ಹೇಳಿದ್ದಾರೆ, ನಾವು ಇಷ್ಟಪಟ್ಟು ಬಂದಿವಿ, ಇಲ್ಲಿ ನಾವು ಸ್ವತಂತ್ರವಾಗಿ ಜೀವನ ಮಾಡಬೇಕು ಅಂತ ಇದ್ವಿ, ನಮಗೆ ವಾಪಸ್ ಬರೋದು ಇಷ್ಟ ಇಲ್ಲ, ನಮಗೆ ಯಾರು ಒತ್ತಡ ಮಾಡಿಲ್ಲ ಅಂತ ಕ್ಲಿಯರಾಗಿ ಹೇಳಿದ ಮೇಲೆ ಪೊಲೀಸ್ ವಾಪಸ್ ಹೋದರು. ಇನ್ಫ್ಯಾಕ್ಟ್ ಅವತ್ತು ಅದು ಆದಾಗ ನಾನು ಇರಲಿಲ್ಲ ಪೊಲೀಸ್ ಸ್ಟೇಷನಲ್ಲಿ, ಕುಮಾರ್ ಇದ್ದರು. ಕುಮಾರ್ ಹೇಳ್ಬೋದು ಆ್ಯಕ್ಚುಲಿ. ಅವತ್ತು ಸಂಜಯನಗರ ಪೊಲೀಸ್ ಸ್ಟೇಷನಲ್ಲಿ ಏನಾಯಿತು ಅಂತಂದರೆ, ಈ ಕೇರಳದಿಂದ ಪೊಲೀಸ್ನವರು ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ತಂದೆ ಅಂತ ಹೇಳ್ಬಿಟ್ಟು ಕೇರಳ ಪೊಲೀಸ್ನವರು ಬಂದಿದ್ದರು. ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದ ಸಂದರ್ಭದಲ್ಲಿ ಅಪ್ಪ ಇಲ್ಲಿ ಲೋಕಲ್ ಪೊಲೀಸ್ನವ್ರು ನೀವು ಸಹಾಯ ಮಾಡಬೇಕು ನಮಗೆ ಅವ್ರನ್ನ ಇದು ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು, ಆಮೇಲೆ ಸಂಗಮ ಸಂಸ್ಥೆ ಹಿಂಗೆ ನಿಮ್ಮ ಹತ್ರ ಈ ಇಬ್ಬರು ಹುಡುಗಿರಿದ್ದಾರಂತೆ, ನೀವು ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು. ನಾವು ಕರ್ಕೊಂಡು ಹೋದ್ವಿ. ಸ್ಟೇಷನ್ಗೆ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಅವ್ರ ತಂದೆ, ಅವರ ಅಣ್ಣ, ಕೇರಳ ಪೊಲೀಸ್ನವರು ಮತ್ತು ಇನ್ನೊಂದಷ್ಟು ಜನ ಅವರಿಗೆ ಸಪೋರ್ಟಿವ್ ಆಗಿ ಒಂದಷ್ಟು ಜನ ಕೇರಳದಿಂದ ಬಂದಿದ್ದರು. ಆಗ ಏನಾಯಿತು, ಈಗ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ನಾವು ಮಿಸ್ ಆಗಿಲ್ಲ, ನಾವು ಇಲ್ಲೇ ಇದ್ದೀವಿ, ನಾವು ಬಂದಿದ್ದೇವೆ. ನಮ್ಮ ಇಷ್ಟದ ಪ್ರಕಾರ ನೀವು ನಮ್ಮ ಇಷ್ಟ ನಮ್ಮ ಆಸೆ ಆಕಾಂಕ್ಷೆಗಳೇನಿತ್ತು ಅದಕ್ಕೆ ವಿರುದ್ಧವಾಗಿ ನೀವು ಇದು ಮಾಡಿದ್ರೆ ನೀವು ಆ ಥರ ಇರಬಾರ್ದು ಅಂತ ಹೇಳಿದಕ್ಕೋಸ್ಕರ ನಾವಿಬ್ಬರು ಕೇರಳದಿಂದ ಬೆಂಗಳೂರಿಗೆ ಬಂದುಬಿಟ್ಟಿದ್ದೇವೆ ಮತ್ತು ನಾವಿಬ್ಬರು ಇಷ್ಟಪಟ್ಟು ಬಂದಿದ್ದೇವೆ, ನಾವು ಯಾವುದೇ ರೀತಿಯಾದಂಥ ಮಿಸ್ಸಿಂಗ್ ಆಗಿಲ್ಲ ಅಂತ ಹೇಳ್ಬಿಟ್ಟು, ಆಮೇಲೆ ಪರಸ್ಪರ ನಮ್ಮಿಬ್ಬರದ್ದು ಒಪ್ಪಿಗೆ ಇದೆ,
ನಾವು ಒಪ್ಪಿಗೆಯಿಂದ ನಾವು ಇಲ್ಲಿ ಬಂದಿರೋದ್ರಿಂದ ನಾವು ನಿಮ್ಮ ಜೊತೆ ನಾವು ಬರೋದಿಲ್ಲ, ನಿಮ್ಮ ಜೊತೆ ಬಂದರೆ ನಮಗೆ ನೀವು ತೊಂದರೆ ಕೊಡುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ನಮಗೆ, ಇದಕ್ಕೆ ಮುಂಚೆನೂ ಸಹ ನಮ್ಗೆ ತೊಂದರೆ ಕೊಟ್ಟಿದ್ದೀರಾ, ಹಂಗಾಗಿ ನಾವು ನಿಮ್ಮ ಜೊತೆ ಬರೋದಿಲ್ಲ ಅಂತ ಹೇಳಿದ ಸಂದರ್ಭದಲ್ಲಿ ಆಮೇಲೆ ಅಲ್ಲಿ ಇನ್ಸ್ಪೆಕ್ಟರ್ ಇದ್ಕೊಂಡು ನೋಡಿ ಅವರು ಎಸ್ ಪಿ ಫೋನ್ ಮಾಡಿ ಡಿ ಸಿ ಪಿ ಅವ್ರಿಗೆ ಫೋನ್ ಮಾಡಿದ್ರು. ಡಿ ಸಿ ಪಿ ಅವ್ರಿಗೆ ಫೋನ್ ಮಾಡಿದ್ಮೇಲೆ ಅವ್ರ ಸ್ಟೇಟ್ಮೆಂಟ್ಸನ್ನು ತಗೊಳ್ಳಿ, ಅವ್ರಿಗೆ ಮೇಜರ್ ಆಗಿರೋದ್ರಿಂದ ಅವ್ರ ಸ್ಟೇಟ್ಮೆಂಟ್ಸ್ ತೊಗೊಂಡು ಅವ್ರನ್ನ ಕಳಿಸ್ಕೊಡಿ, ಪೊಲೀಸ್ನವ್ರಿಗೆ ಹೇಳ್ಬಿಟ್ಟು ಈ ಥರ ಕಳಿಸ್ಕೊಡಿ, ಹಂಗಾದ್ರೆ ಅವ್ರು ಹೋಗಲ್ಲ ಅಂತಂದರೆ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ಎಸ್, ಓಕೆ, ನಾನು ಬರ್ತೀನಿ ಮತ್ತೆ ಆ ವಿಷಯನ ಚರ್ಚೆ ಮಾಡೋಣಂತೆ. ಸೊ ನಿಸರ್ಗ ಮಾಡಿಟ್ಟಂಥ ಕೆಲವು ನಿಯಮಗಳಿವೆ. ಅಲ್ಲಿ ಒಂದು ಗಂಡಿರಬೇಕು, ಒಂದು ಹೆಣ್ಣಿರಬೇಕು, ಅವರಿಬ್ಬರ ಸಂಗಮದಿಂದ ಸಮಾಜ ಬೆಳಿಬೇಕು, ಅವರಿಬ್ಬರ ಸಂಗಮದಿಂದ ಕುಟುಂಬ ಬೆಳಿಬೇಕು ಅನ್ನುವಂಥದ್ದು. ಹಾಗಾದರೆ ನಿಸರ್ಗ ಮಾಡಿದ ನಿಯಮಗಳಿಗೆ ವಿರುದ್ಧವಾಗಿ ಇವರು ನಡೆದುಕೊಳ್ತಾ ಇರುವಂಥದ್ದು. ಈ ಪ್ರಮುಖ ಪ್ರಶ್ನೆಗಳ ಮೇಲೆ ನಾನು ಚರ್ಚೆಯನ್ನು ಮುಂದುವರಿಸ್ತೀನಿ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್.